ನಮಸ್ಕಾರ ಕರ್ನಾಟಕ, ಎಲ್ಲರೂ ಆರಾಮ? ನಾನು ಆರಾಮ್. ಸೊ ಈಗ ನಾನು ಗಾಡಿ ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡಿಸೋದ್ರಲ್ಲಿ ಏನು ಹೊಸ ವಿಷಯ ಇದೆ ಅಂತ ಕೇಳಬೇಡಿ. ಸಮ್ ಆಫ್ ದ ಇನ್ಫಾರ್ಮೇಷನನ್ನು ನಾನು ಕೊಡ್ತೀನಿ. ಈಗ ಏನಂದರೆ, ಮೊದಲನೇದಾಗಿ ರೌಂಡ್ ಫಿಗರಲ್ಲಿ ಪೆಟ್ರೋಲ್ ಹಾಕ್ಸ್ಬಾರ್ದು ಅಂತ ಹೇಳ್ತಾರೆ. ಅಂದರೆ 100 ರೂಪಾಯಿ, 200 ರುಪೀಸ್ ಹೀಗೆ. ಯಾಕೆಂದರೆ ಮೀಟರಲ್ಲಿ ಸೆಟ್ ಆಗಿರುತ್ತೆ, ಪೆಟ್ರೋಲ್ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಅಂತ ತುಂಬ ಮಂದಿ ಹೇಳೋದು ಕೇಳಿದ್ದೀನಿ. ಪ್ರಾಕ್ಟಿಕಲಾಗಿ ನನಗೇನು ಎಕ್ಸ್ಪೀರಿಯೆನ್ಸು ಅಥವಾ ಅನುಭವ ಆಗಿಲ್ಲ. ಬಟ್ ಎರಡನೇದೇನೆಂದರೆ ಡೆನ್ಸಿಟಿನ ನೀವು ಪ್ರತಿ ಪೆಟ್ರೋಲ್ ಬಂಕಲ್ಲೂ ಪೆಟ್ರೋಲ್ ಹಾಕ್ತಾ ಚೆಕ್ ಮಾಡಿ. ಡೆನ್ಸಿಟಿ ಅಂದರೆ ಕನ್ನಡದಲ್ಲೇನು ಅಂದರೆ ಸಾಂದ್ರತೆ. ಸೊ ಡೆನ್ಸಿಟಿ ಲೆವೆಲ್ ಎಷ್ಟು ಜಾಸ್ತಿ ಇರುತ್ತೋ ಪೆಟ್ರೋಲ್ ಪ್ಯೂರಿಟಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಪೆಟ್ರೋಲ್ ಪ್ಯೂರಿಟಿ ಚೆನ್ನಾಗಿದ್ದರೆ ಗಾಡಿ ಮೈಲೇಜ್ ಕೂಡ ಸಖತ್ತಾಗಿ ಬರುತ್ತೆ. ಹಾಗೆ ಬೈಕ್ನ ಇಂಜನ್ಗೂ ಕೂಡ ತುಂಬ ಪ್ಲಸ್ ಪಾಯಿಂಟ್ಸ್ ಇದೆ, ಸ್ಮೂತಾಗಿ ರನ್ ಆಗುತ್ತೆ. ನಾನು ಯೂಶ್ವಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋದು. ನೀವು ಅಲ್ಲೇ ಹಾಕ್ಸಿ ಅಂತ ರೆಕಮೆಂಡ್ ಏನು ಮಾಡಲ್ಲ. ಯಾವುದೇ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿದ್ರೂ ಡೆನ್ಸಿಟಿನ ಚೆಕ್ ಮಾಡಿ. ಸೊ ನಾನೀಗ ಪೆಟ್ರೋಲ್ ಬಂಕ್ ಹತ್ರನೇ ಇದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನಿಮಗೆ ಡೆನ್ಸಿಟಿ ನಂಬರ್ ಎಲ್ಲಿ ತೋರಿಸುತ್ತೆ ಅಂತ ತೋರಿಸ್ತೀನಿ. ಸೊ ಗುಡ್ ಡೆನ್ಸಿಟಿ ಅಂದರೆ 730 to 770. ಸೊ ಈ ರೇಂಜಲ್ಲಿದ್ದರೆ ಗುಡ್ ಡೆನ್ಸಿಟಿ ಅಂತ ಕನ್ಸಿಡರ್ ಮಾಡ್ಬೋದು. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಅರೌಂಡ್ 752 ತನಕ ಡೆನ್ಸಿಟಿ ಇರೋದನ್ನು ನೋಡಿದ್ದೀನಿ. ಸೊ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಡೆನ್ಸಿಟಿ ರೇಟ್ ಪಕ್ಕದಲ್ಲಿದೆ ಲೆಫ್ಟ್ ಸೈಡ್ಗೆ. ಫುಲ್ ಹಾಕಿ. ಇಲ್ಲಿ ಸ್ಟಿಕ್ ತನಕ ಹಾಕಿ. ಹಾಂ, ಸಾಕು ಬಿಡಿ. 807. ಕ್ಯಾಮ್ರಾ ಆನ್ ಇದೆ, ಯೂಟ್ಯೂಬ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ಯಾಂಕ್ ಫುಲ್ ಮಾಡಿಸಿದ್ದೀನಿ. 807 ರುಪೀಸ್, ಅರೌಂಡ್ 7.5 ಲೀಟರ್ಸ್ ಸಮಥಿಂಗ್ ಹಿಡ್ದಿದೆ. ಇನ್ನೊಂದೇನೆಂದರೆ, ನೀವು ಬೇಸಿಗೆಯಲ್ಲಿ ಯಾವುದಕ್ಕೂ ಪೆಟ್ರೋಲ್ ಟ್ಯಾಂಕನ್ನು ಫುಲ್ ಮಾಡಿಸೋದಕ್ಕೆ ಹೋಗಬೇಡಿ. ರೀಸನ್ ಏನಂದರೆ, ಹೀಟ್ಗೆ ಪೆಟ್ರೋಲ್ ಆರಿಕೆ ತುಂಬ ಆಗುತ್ತೆ. ಸೊ ಅದಕ್ಕೆ ಯಾವತ್ತೂ ಫುಲ್ ಟ್ಯಾಂಕ್ ಮಾಡ್ಸೋಕ್ಕೆ ಹೋಗಬೇಡಿ ಬೇಸಿಗೆಯಲ್ಲಿ. ಬಟ್ ನೀವೇನಾದರೂ ಲಾಂಗ್ ರೈಡ್ಗೆಲ್ಲ ಹೋಗ್ತಾ ಇದ್ದೀರಾ ಅಂದರೆ ಪರವಾಗಿಲ್ಲ, ಫುಲ್ ಟ್ಯಾಂಕ್ ಮಾಡಿ ಹಾಗೆ ನಿಲ್ಲಿಸಿಡ್ತೀರ ಮನೆ ಹತ್ರ ಅಂದರೆ ಬೇಸಿಗೆ ದಿನಗಳಲ್ಲಿ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಎಷ್ಟು ಬೇಕೋ ಅಷ್ಟು ಪೆಟ್ರೋಲನ್ನು ಹಾಕ್ಕೊಳ್ಳಿ. ಬಟ್ ಈಗ ನಾನು ಆ್ಯಕ್ಚುಲಿ ಲಾಂಗ್ ರೈಡ್ಗೆ ಹೋಗ್ತಾ ಇದ್ದೀನಿ ನಾಳೆ ಅಷ್ಟರಲ್ಲಿ. ಸೊ ಅದಕ್ಕೆ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ಸೊ ಅದೇ, ಈಗ ಡೆನ್ಸಿಟಿ ಬಗ್ಗೆ ಮಾತಾಡೋದಾದರೆ, ಈಗ ನಾನು ಅಲ್ಲಿ ತೋರಿಸಿದೆ, ಅಲ್ಲಿ ಡೆನ್ಸಿಟಿ 748.2 ಏನೋ ಇತ್ತು. ಸೊ ವಿಚ್ ಈಸ್ ಅ ಗುಡ್ ಡೆನ್ಸಿಟಿ ಲೆವೆಲ್. ಪೆಟ್ರೋಲ್ ಪ್ಯೂರಿಟಿ ಚೆನ್ನಾಗಿದೆ ಅಂತ. ಇನ್ನೊಂದೇನೆಂದರೆ, ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಯೂಶ್ವಲಾಗಿ ಡೆನ್ಸಿಟಿ ಲೆವೆಲ್ ಕಡಿಮೆ ಆಗುತ್ತೆ. ಸಮ್ಮರ್ ಸೀಸನ್ನಲ್ಲಿ ಯೂಶ್ವಲಾಗಿ ಡೆನ್ಸಿಟಿ ಲೆವೆಲ್ ಕಡಿಮೆ ಇರುತ್ತೆ. ಬಟ್ ವಿಂಟರ್ ಸೀಸನ್ನು ಅಥವಾ ರೇನಿ ಸೀಸನ್ನಲ್ಲಾದರೆ ಡೆನ್ಸಿಟಿ ಲೆವೆಲ್ಲು ಸ್ವಲ್ಪ ಚೆನ್ನಾಗೇ ಇರುತ್ತೆ. ಬಟ್ ಪೆಟ್ರೋಲ್ ಹಾಕ್ಸ್ತಾ ಇನ್ನೊಂದು ಏನಂದರೆ, ನೀವು ಅರ್ಲಿ ಮಾರ್ನಿಂಗ್ ಹಾಕ್ಸಿ ಅಥವಾ ಈವ್ನಿಂಗ್ ಟೈಮಲ್ಲಿ ಹಾಕ್ಸಿ, ಆವಾಗ ಗುಡ್ ಡೆನ್ಸಿಟಿ ಇರುತ್ತೆ. ಯಾಕೆಂದರೆ ಆಫ್ಟರ್ನೂನ್ ಟೈಮಿಂಗಲ್ಲಿ ಸನ್ಲೈಟ್ ಜಾಸ್ತಿ ಇರೋದ್ರಿಂದ ಡೆನ್ಸಿಟಿ ಲೆವೆಲ್ಲು ಕಡಿಮೆ ಆಗಿರುತ್ತೆ. ಈ ಥರ ವಿಷಯನೆಲ್ಲ ಎಲ್ಲರೂ ಆಬ್ಸರ್ವ್ ಮಾಡಲ್ಲ, ಬಟ್ ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ನೀವು ತುಂಬ ರೈಡ್ಗೆ ಹೋಗ್ತೀರಾ ಅಥವಾ ಕಾರಿದೆ ನಿಮ್ಮ ಹತ್ರ, ಬೈಕ್ಗಂತ ಅಲ್ಲ, ಕಾರ್ಗೂ ಕೂಡ ಪೆಟ್ರೋಲ್ ಹಾಕ್ಸ್ತಾ ಡೆನ್ಸಿಟಿ ಲೆವೆಲ್ಲು ಮ್ಯಾಟ್ರ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಅಷ್ಟಿದ್ರೆ ಸಾಕು.